ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ, ಆಮೇಲೆ ಸ್ಟ್ರಾಂಗ್ ರೀಸನ್. ಅಲ್ಲ, ಮಾತ ಕಲಿತೀನಂತ ನೀನು ಮಾತಾಡಬೇಡ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಇದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಯಾರ ಕತೆ ಹಿಟ್ಟು ಯಾರ ಕತೆ ಫ್ಲಾಪ್ ಅಂದ್ಬಿಟ್ಟು. ಇಲ್ಲಿ ಈಗ ಯಾರ ಕತೆ ಹಿಟ್ಟಾಗಿದೆ ಮತ್ತೆ ಯಾರ ಕತೆ ಫ್ಲಾಪ್ ಆಗಿದೆ ಅಂತ ಅಂದ್ಬಿಟ್ಟು ಈಗೇನು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಇದ್ದಾರೆ ಅವರು ಹೇಳಬೇಕು. ಈಗ ಒಬ್ಬರಿಗೆ 2 ಆಪ್ಷನ್ ಕೂಡ ಇದೆ. ಇಲ್ಲಿ ಬ್ಲಾಕ್ ಬಾಸ್ಟರ್ ಯಾರಿದ್ದಾರೆ ಮತ್ತೆ ಫ್ಲಾಪ್ ಯಾರಿದ್ದಾರೆ ಅಂತ ಹೇಳಬೇಕು. ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ಧನ್ರಾಜ್ ಆಚಾರ್ಯರು ಹನುಮಂತ್ ಅವ್ರ ಕತೆ ಇಲ್ಲಿ ಹಿಟ್ ಅಂತ ಹೇಳಿದ್ದಾರೆ. 100% ಆಗಿ ಹಿಟ್ ಆಗಿರಕ್ಕೆ ಇಲ್ಲಿ ಫಿನಾಲೆ ಇಲ್ಲಿ ಹನುಮಂತ್ ಅವರು ಬಂದಿರೋದು. ಇನ್ನಿಲ್ಲಿ ತ್ರಿವಿಕ್ರಮ್ ಅವರು ಬಂದ್ಬಿಟ್ಟು ರಜತ್ ಅವ್ರನ್ನ ಬ್ಲಾಕ್ ಬಾಸ್ಟರ್ ಅಂತ ಹೇಳಿದ್ದಾರೆ, ಉಗ್ರಂ ಮಂಜು ಅವ್ರನ್ನ ಫ್ಲಾಪ್ ಅಂತ ಹೇಳಿದ್ದಾರೆ. ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ಇಲ್ಲಿ ಫ್ಲಾಪ್ ಅಂದ್ಬಿಟ್ಟು ಇಲ್ಲಿ ಉಗ್ರಂ ಮಂಜೂರ್ಗೆ ಕೊಟ್ಟಿದ್ದಾರೆ. ಹನುಮಂತ್ ಅವ್ರು ಬಂದ್ಬಿಟ್ಟು ರಜತ್ ಅವ್ರಿಗೆ ಇಲ್ಲಿ ಫ್ಲಾಪ್ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೋಸ್ಕರ ಇಲ್ಲಿ ಅವರು ರೀಸನ್ ಕೂಡ ಕೊಡಬೇಕಲ್ಲ. ಆಲ್ಮೋಸ್ಟ್ ಇಲ್ಲಿ ಹನುಮಂತ್ ಅವ್ರು ಏನ್ ರೀಸನ್ ಕೊಟ್ಟರು ಕೂಡ 100% ಆಗಿ ಪರ್ಫೆಕ್ಟ್ ಇಲ್ಲ ಅಂದ್ರೂ ಕೂಡ 99% ಅಷ್ಟು ಇಲ್ಲಿ ಪರ್ಫೆಕ್ಟ್ ಆಗಿ ಇದ್ದೇ ಇರುತ್ತೆ. ಅವರಿಲ್ಲಿ ತುಂಬಾ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಇಲ್ಲಿ ರೀಸನ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ರಜತ್ ಅವ್ರಿಗೆ ಯಾರಾದರೂ ಏನ ಅಂದ್ರೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾರೆ. ಇನ್ನು ಈ ಒಂದು ವಿಚಾರಕ್ಕೆ ಇಲ್ಲಿ ಫ್ಲಾಪ್ ಅಂತ ಹೇಳಿದಕ್ಕೋಸ್ಕರ ಇಲ್ಲಿ ರಜತ್ ಅವರು ಟ್ರಿಗರ್ ಕೂಡ ಆಗಿದ್ದಾರೆ. ರಜತ್ ಅವರು ಇಲ್ಲಿ ಫ್ಲಾಪ್ ಅಂತ ಇಲ್ಲಿ ಹನುಮಂತ್ ಅವ್ರು ಹೇಳಿದಾಗ ಇಲ್ಲಿ ರೀಸನ್ ಕೂಡ ಕೊಡ್ಬೇಕಲ್ಲ. ಹನುಮಂತ್ ಅವರು ರೀಸನ್ ಕೂಡ ಹೇಳ್ತಾರೆ. ಸಿಲ್ಲಿ ರೀಸನ್, ಜುಟ್ಟು ರೀಸನ್ ಅಂತ ಅನ್ಕೊಂಡು ಅಡ್ಡಾಡ್ತಾರೆ, ಆದ್ರೆ ಅವ್ರಿಗೆ ಸರಿಯಾಗಿ ರೀಸನ್ ಕೊಡೋಕೆ ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ರಜತ್ ಅವ್ರು ಕೂಡ ಇದಕ್ಕೆ ವಾದ ಮಾಡ್ತಾರೆ. ಮಾವ ಅನ್ಕೊಂಡು ಅವನ್ಗೆ ಚುಚ್ಚಿದ್ದೆ, ನೀನು ಮಾವ ಹೋದ್ಮೇಲೆ ಅವ್ರದೊಂದು ಲೋಟ ಹಿಡ್ಕೊಂಡು ಅದರಲ್ಲೇ ನೀರು ಕುಡಿಯೋ ತರ ಡವ್ ಎಲ್ಲ ಮಾಡ್ತಿದ್ದೆ. ಈ ತರ ಡವ್ ನಾವು ಎಷ್ಟು ನೋಡಿಲ್ಲ. ನೀನಂತೂ ಯಾವುದಕ್ಕೂ ಕೂಡ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಟ್ಟಿರೋದು ನಾನು ನೋಡೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹನುಮಂತ್ ಅವ್ರಿಗೆ ರಜತ್ ಅವ್ರು ಹೇಳ್ತಾರೆ. ಹನುಮಂತ್ ಅವ್ರು ಕೂಡ ಇದಕ್ಕೆ ಸಖತ್ತಾಗಿ ಆನ್ಸರ್ ಮಾಡ್ತಾರೆ. ಫಸ್ಟ್ ಸಿಲ್ಲಿ ರೀಸನ್ ನ ಅರ್ಥ ಮಾಡ್ಕೋ, ಆಮೇಲೆ ಸ್ಟ್ರಾಂಗ್ ರೀಸನ್ ಕೊಡ್ತೀನಿ ಅಂತ ಇಲ್ಲಿ ಹನುಮಂತ್ ಅವರು ಸರಿಯಾಗಿ ರಜತ್ ಅವ್ರಿಗೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಹನುಮಂತ್ ಅವರು ಇಲ್ಲೊಂದು ಹಾಡು ಕೂಡ ಹೇಳ್ತಾರೆ, ಮಾತು ಕಲಿತೀನಿ ಅಂತ ನೀನು ಮಾತಾಡಬೇಡ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋದನ್ನ ಮರಿಬೇಡ ಅಂತ ಕೂಡ ಇಲ್ಲಿ ಹನುಮಂತ್ ಅವರು ಹಾಡಿನ ಮೂಲಕ ರಜತ್ ಅವರಿಗೆ ಸರಿಯಾಗಿ ಟಾಂಗ್ ಕೊಡ್ತಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ ಕತೆ ಹಿಟ್ಟು ಯಾರ ಕತೆ ಫ್ಲಾಪ್ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ? ಇಲ್ಲಿ ಹನುಮಂತ್ ಅವರು ರಜತ್ ಅವರಿಗೆ ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.